ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ನಾನಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನಕ್ಕೆ ಇತ್ತಳು ಒಂದು ದಿನ ಪಾರ್ವತಿಯು ನಾನಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನಕ್ಕೆ ಇತ್ತಳು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು ಕಾವಲಿರು ಎಂದಳು ಗೌರಿ ಮೊದಲಿಂದ ಕಾವಲಿರು ಎಂದಳು ಗೌರಿ ಮೊದಲಿಂದ ಹೇಳು ಕತೆ ಹೇಳುವೆ ಕೇಳು ಕತೆ ಹೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆಮುಖವು ಬಂದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಕೇಳುವೆ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ ಶಿವನು ಯಾರೆಲ್ಲರಿಯದೆ ನೀತಿದನು ಕಂದ ಒಳಗೆ ಬಿಡನು ಇಲ್ಲದಿ ಎಂದು ಕಂದಯನನು ಹೊರಗೆ ಹುಟ್ಟಿ ಬಂತು ಆಗ ಕೋಪದ ಹೊನಲು ಕೋಪದ ಹೊನಲು ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ
ಅವಗೆ ವಂದನೆಗೈದನು ಸಂತಸದೆ ಮಗನ ತಪ್ಪಿ ಅವಗೆ ವರವಾಯಿದ್ದನು ಸಂತಸದೆ ಮಗನ ತಪ್ಪಿ ಅವಗೆ ವರವಾಯಿದ್ದನು ಇಂದಿನಿಂದ ಮೊದಲ ಪೂಜೆಯಂದು ನಿನಗೆ ಎಂದನು ಗಣಗಡಿಗೆ ನಾಯಕ ನೀ ಎಂದು ಶಿವನು ನುಡಿದನು ಅಂದಿನಿಂದ ಕಂದನಾದ ದೈವ ಗಣನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ